ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀ ಶಂಕರಾಚಾರ್ಯರು ಇಲ್ಲದಿದ್ರೆ ಬಹುಶಃ ಇಂದು ಭಾರತದ ಅಸ್ತಿತ್ವವೇ ಇರುತ್ತಿರಲಿಲ್ವೇನೋ. ಹಿಂದೂ ಧರ್ಮವೇ ಹೇಳ ಹೆಸರಿಲ್ಲದಂತೆ ಕಣ್ಮರೆಯಾಗ್ಬಿಡ್ತಿತ್ತು. ಲಕ್ಷಾಂತರ ವರ್ಷಗಳ ಹಿನ್ನೆಲೆ ಹೊಂದಿರೋ ನಮ್ಮ ಸನಾತನ ಧರ್ಮದ ಕುರುಹು ನಶಿಸಿ ಬಿಡ್ತಿತ್ತೇನೋ. ಅಂದು ಸಾಕ್ಷಾತ್ ಪರಶಿವನ ಅಪರಾವತಾರವೆಂದೇ ನಂಬುವ ಶ್ರೀ ಶಂಕರಾಚಾರ್ಯರು ಜನಿಸದಿದ್ರೆ ಇಂದು ನಾವೆಲ್ಲ ಏನಾಗುತ್ತಿದ್ದೇವೋ ಅದು ಊಹೆಗೂ ನಿಲುಕತು. ಇವತ್ತು ಧರ್ಮದಲ್ಲೇ ಕಿತ್ತಾಟ. ನನ್ನ ದೇವರೇ ಶ್ರೇಷ್ಠ ಎಂದು ಅಹಂ ಪ್ರದರ್ಶಿಸುತ್ತಿರುವ ನಾವುಗಳು ಕೇವಲ 1,500 ವರ್ಷಗಳ ಹಿಂದಿದ್ದ ಆ ಸಂದಿಗ್ಧ ಪರಿಸ್ಥಿತಿಯನ್ನೊಮ್ಮೆ ಮೆಲುಕು ಹಾಕಬೇಕು. ಈ ದಾಖಲೆಗಳು ಬಹುಶಃ ಪ್ರತಿಯೊಂದು ಗ್ರಂಥಗಳಲ್ಲೂ ಉಲ್ಲೇಖಿಸಿರುವಂಥದ್ದು. ಸ್ನೇಹಿತರೆ, ನಮ್ಮ ವಿವೇಚನೆಗೆ, ಆಲೋಚನೆಗೆ ನಾವೇ ಬುದ್ಧಿವಂತರು ಬಿಟ್ರೆ ಸನಾತನ ಧರ್ಮಕ್ಕೆ ಸಹಸ್ರಾರು ಆದಿ ಪುರುಷರ ಕೊಡುಗೆ ಇದೆ. ಅವರ ಜ್ಞಾನ ಭಂಡಾರವಿದೆ. ದೈವಿ ಪುರುಷರು ಆ ಸರ್ವವ್ಯಾಪಿ ಭಗವಂತನನ್ನ ಕಂಡ ಪರಿಯನ್ನ ವಿವರಿಸುತ್ತಾ ನಮ್ಮೆಲ್ಲರಿಗೂ ಅವರೇ ದೇವರಾಗಿ ಬಿಟ್ಟಿದ್ದಾರೆ. ಎಲ್ಲರೂ ಕಿವಿಗೊಟ್ಟು ತಾಳ್ಮೆಯಿಂದ ಆಲಿಸಬೇಕಿರೋದು ನಮ್ಮ ಧರ್ಮದ ನಾನಾ ಭಾಗಗಳನ್ನ, ಅವುಗಳ ಒಳತರ್ಕಗಳನ್ನ, ಬೆಳೆದು ಬಂದ ತಾರ್ಕಿಕ ಕಥಾನಕಗಳನ್ನ ಮಾತ್ರ. ಇದೇ ಸತ್ಯ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿಲ್ಲ. ಧರ್ಮದಲ್ಲಿ ಅಹಂ ಪ್ರಜ್ಞೆಯಿಂದ ತಾರ್ಕಕ್ಕಿರೋ ಅದೆಷ್ಟೋ ಮಂದಿಯಿಂದಲೇ ಅನ್ಯ ಧರ್ಮ ಸನಾತನ ಧರ್ಮವನ್ನ ಅವಹೇಳನ ಮಾಡುತ್ತೆ. ನಮ್ಮಲ್ಲೇ ದೇವರ ವಿಷಯಕ್ಕೆ ಕಿತ್ತಾಟ. ನಾನು ಓದಿಕೊಂಡಿರೋದೇ ಶ್ರೇಷ್ಠ ಅನ್ನೋ ಭಾವನೆ ಬಿಟ್ಟು ಸನಾತನ ಧರ್ಮವೆಂದರೆ ಅಂತ್ಯವಿಲ್ಲದ್ದು, ನಾವು ತಿಳಿದುಕೊಂಡದ್ದು ಕಿಂಚಿತ್ತೂ ಇಲ್ಲ ಅನ್ನೋ ಮನೋಭಾವನೆ ಬೆಳೆಸ್ಕೊಂಡ್ರೆ ಒಂದೊಂದೇ ಸತ್ಯಗಳು ಅನಾವರಣವಾಗುತ್ತಾ ಸಾಗತ್ತೆ. ಆಗ ನಮ್ಮ ಧರ್ಮವನ್ನ ನಾವು ಪೂಜಿಸೋಕೆ ಶುರು ಮಾಡ್ತೀವಿ. ಅದು ಗರ್ವದಿಂದಲ್ಲ, ಗೌರವದಿಂದ, ಭಕ್ತಿಯಿಂದ. ಜ್ಞಾನಿಗಳು ಯಾವಾಗಲೂ ಮಾತನಾಡೋದಿಲ್ಲ, ನೆನಪಿರ್ಲಿ. ಅಂತಹ ಮಹಾನ್ ಜ್ಞಾನಿಗಳೇ ಹಡೆದು ಮಡಿದು ಐಕ್ಯವಾಗಿರುವ ಭವ್ಯ ಪರಂಪರೆ ನಮ್ಮದು. ನಮ್ಮ ಧರ್ಮವನ್ನ ಗೌರವಿಸಿ ಮತ್ತೊಬ್ಬರ ವಿವೇಚನೆಗೆ ಬೆಲೆ ಕೊಡಿ, ಧರ್ಮ ಸ್ಥಾಪನೆಯಾಗತ್ತೆ. ಇದೇ ಮಾತನ್ನ ಹೇಳಿದವರು ಅಂದಿನ ಕಾಲದಲ್ಲಿದ್ದ ಮೂಢನಂಬಿಕೆಗಳಿಂದ ಬದಲಾವಣೆಯ ಪರ್ವ ತಂದವರು ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರು. ಇವತ್ತಿನ ಎಪಿಸೋಡ್ನಲ್ಲಿ ಹಿಂದೂ ಧರ್ಮದ ಉಳಿವಿಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಜಗದ್ಗುರು ಶಂಕರರು ಧರ್ಮ ಉಳಿವಿಗಾಗಿ ಪಟ್ಟ ಶ್ರಮ, ಇಟ್ಟ ದಿಟ್ಟ ಹೆಜ್ಜೆ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೀ ಶಂಕರಾಚಾರ್ಯರು ಇಲ್ಲದಿದ್ರೆ ಇವತ್ತು ನಾವೆಲ್ಲರೂ ಹಿಂದೂಗಳಾಗಿಯೂ ಜನಿಸ್ತಿರ್ಲಿಲ್ಲ. ಹಿಂದೂ ಧರ್ಮದ ಅಸ್ತಿತ್ವವೇ ಇರುತ್ತಿರಲಿಲ್ಲ. ಮಹಾಭಾರತದಲ್ಲಿ ಭಗವದ್ಗೀತೆಯ ಶ್ರೀ ಕೃಷ್ಣೋಪದೇಶವಾದಾಗ ಆ ಕಾಲದಲ್ಲಿ ಸನಾತನ ಧರ್ಮ ಬಿಟ್ರೆ ಬೇರಾವ ಧರ್ಮದ ಅಸ್ತಿತ್ವವಿರಲಿಲ್ಲ. ಹಿಂದೂ ಧರ್ಮ ಅಂದ್ರೆ ಆದಿ ಶಂಕರಾಚಾರ್ಯರ ಮೂಲಕ ಆಚರಣೆಗೆ ಬಂದ ಪಂಚದೇವತಾ ಉಪಾಸನೆಯ ಪರಂಪರೆಯನ್ನ ಒಪ್ಪಿಕೊಳ್ಳುವವರು ಹಿಂದೂಗಳು ಎಂದು ಕರೆಯಲ್ಪಟ್ರು. ವಾಸ್ತವವಾಗಿ ಹಿಂದೂ ಎಂದ್ರೆ ಸನಾತನ ಧರ್ಮದ ಮೂಲ ಪಂಥ. ಇದರ ಮೂಲವನ್ನ ಹುಡುಕಾಡಿದ್ರೆ ಲಕ್ಷಾಂತರ ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂಥದ್ದು ಸಾಬೀತಾಗತ್ತೆ. ಆದಿ ಶಂಕರಾಚಾರ್ಯರು 1,500 ವರ್ಷಗಳ ಹಿಂದೆ ಹರಿದು ಹಂಚಿ ಹೋಗುತ್ತಿದ್ದ ಹಿಂದೂ ಧರ್ಮವನ್ನ ಅಸ್ತಿತ್ವಕ್ಕೆ ತಂದದ್ದು ಆದಿ ಶಂಕರಾಚಾರ್ಯರೇ. ಜಗದ್ಗುರು ಆದಿ ಶಂಕರಾಚಾರ್ಯರ ಜನನದ ಬಗ್ಗೆ ಇಂದಿಗೂ ಸ್ಪಷ್ಟವಾದ ಮಾಹಿತಿ ಇಲ್ಲವಾದರೂ ಕ್ರಿಸ್ತಶಕ 508ರಲ್ಲಿ ಜನನವಾಗಿತ್ತು ಅಂದ್ರೆ, ಮತ್ತೊಂದು ದಾಖಲೆ ಕ್ರಿಸ್ತಶಕ 7ನೇ ಶತಮಾನದ ಅಂತ್ಯದಲ್ಲಿ ಜನನವಾದ್ರು ಎನ್ನುತ್ತೆ. ಧರ್ಮದ ಉಳಿವಿಗಾಗಿ ಪರಶಿವನೇ ಅವತಾರವೆತ್ತಿದನೆಂದು ಇಂದಿಗೂ ನಾವೆಲ್ಲರೂ ನಂಬುತ್ತೀವಿ. 8 ವರ್ಷದವರಿದ್ದಾಗಲೇ ಅವರಿಗೆ ಉಪನಿಷತ್ತಿನ ಜ್ಞಾನ ಉಂಟಾಗಿತ್ತು. 16ನೇ ವರ್ಷದಲ್ಲಿ ಗುಹೆಯಲ್ಲಿ ವಾಸವಾಗಿದ್ದ ಮಹಾನ್ ಬೈರಾಗಿ ಸರ್ವವನ್ನು ಸಿದ್ಧಿಸಿಕೊಂಡಿದ್ದ ಗೋವಿಂದ ಭಗವತ್ಪಾದರಿಂದ ದೀಕ್ಷೆ ಪಡೆದುಕೊಳ್ತಾರೆ. ಗುರು ಗೋವಿಂದರು ಅದೆಷ್ಟೋ ತಿಂಗಳುಗಳು ಗುಹೆ ಬಿಟ್ಟು ಹೊರಬರುತ್ತಿರಲಿಲ್ಲ. ಅಂತಹ ಗುರುಗಳ ಕೃಪೆ ದೊರೆತದ್ದು ಶಂಕರರ ಜೀವನಕ್ಕೆ ಯಶೋಗಾಥೆ ಅಂತಾಯ್ತು. ಗುರುವಿನಿಂದ ಶಂಕರರು ಕಲಿತದ್ದು ಜೀವವೇ ಬ್ರಹ್ಮ ಅನ್ನೋ ಸತ್ಯ. ಗುರು ಭಗವತ್ಪಾದರು ಬೋಧಿಸಿದ್ದು ಆಯಂ ಆತ್ಮ ಬ್ರಹ್ಮ ಎಂದು ಬೋಧಿಸಿದ್ರು. ಹಾಗೂ 4 ವೇದಗಳಲ್ಲಿ ಇದೇ ಸಾಕ್ಷಿಗಳನ್ನ ತಿಳಿಸಿಕೊಟ್ಟಿದ್ರು. ಇದೇ ಮಾತನ್ನ ಅಂದಿನ ಅವಿವೇಕಿ ಗುಂಪೊಂದು ಶಂಕರರನ್ನ ಕೇಳುತ್ತೆ. ನಾವು ಬ್ರಹ್ಮ, ನೀವು ಬ್ರಹ್ಮ, ಈ ಜೀವವೇ ಬ್ರಹ್ಮವಾದರೆ ಪೂಜೆಯ ಅವಶ್ಯಕತೆಯಾದರೂ ಏನು ಎಂದು ಶಂಕರಾಚಾರ್ಯರನ್ನ ಕೇಳ್ತಾರೆ. ಈ ಪ್ರಶ್ನೆಯಿಂದ ಆದಿ ಶಂಕರಾಚಾರ್ಯರು ದ್ವಂದ್ವಕ್ಕೆ ಬೀಳ್ತಾರೆ. ವಿವೇಕದಿಂದ ಶ್ರೀ ವಿಷ್ಣು ಹಾಗೂ ಶಿವನನ್ನ ಪೂಜೆ ಮಾಡಿ ಎಂದು ಹೇಳ್ತಾರೆ. ನಂತರ ಪಂಚಮ ದೇವತೆಗಳ ಉಪಾಸನೆಯ ವಿಧಾನವನ್ನ ದೃಢಪಡಿಸ್ತಾರೆ. ಮೂಲ ರೂಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಜಗನ್ಮಾತೆ ಮತ್ತು ವಿನಾಯಕ. ಇಷ್ಟ ರೂಪದಲ್ಲಿ ತಮೋಗುಣ ಶಿವನನ್ನ ಆರಾಧಿಸಲಾಗುತ್ತೆ. ಆದಿ ಶಂಕರಾಚಾರ್ಯರು ತಮ್ಮ 20ನೇ ವಯಸ್ಸಿನಲ್ಲಿ ಈ ವಿಧಾನವನ್ನ ಅನುಷ್ಠಾನಕ್ಕೆ ತರ್ತಾರೆ. ಇದರ ಪ್ರಚಾರಕ್ಕಾಗಿ ಅವರು ಭಾರತದ 4 ದಿಕ್ಕುಗಳಲ್ಲೂ ಒಂದೊಂದು ಪೀಠವನ್ನ ಸ್ಥಾಪನೆ ಮಾಡ್ತಾರೆ. ಆದಿ ಶಂಕರಾಚಾರ್ಯರು ಗಿರಿ ಸಾಧುಗಳನ್ನ ಹುಟ್ಟುಹಾಕ್ತಾರೆ.
ಆ ಸಾಧುಗಳು ಪರ್ವತಗಳಲ್ಲಿ ಬೆಟ್ಟಗುಡ್ಡಗಳಲ್ಲಿ ವಾಸವಾಗಿದ್ದ ಜನರನ್ನ ಪ್ರಭಾವಿತರನ್ನಾಗಿ ಮಾಡಿ ಅವರನ್ನ ತಮ್ಮ ಜೊತೆಗೂಡಿಸಿಕೊಳ್ತಾರೆ. ಶಂಕರರು ಹಳ್ಳಿ ಹಳ್ಳಿಗೆ ತೆರಳಿ ತಮ್ಮ ಧರ್ಮದ ಬಗ್ಗೆ ತಿಳಿಸಿ ಹೇಳುವ ಪುರಿ ಸಾಧುಗಳನ್ನ ಹುಟ್ಟುಹಾಕ್ತಾರೆ. ಬೈರಾಗಿಗಳಾಗಿದ್ದುಕೊಂಡು ಜನರನ್ನ ಪ್ರಭಾವಿತರನ್ನಾಗಿ ಮಾಡಿ ತಮ್ಮ ಜೊತೆ ಇರುವಂತೆ ಮಾಡುವ ಸಾಧು ಸನ್ಯಾಸಿಗಳನ್ನ ಹುಟ್ಟುಹಾಕ್ತಾರೆ. ಕಾಡಿನಲ್ಲಿರುವ ಜನರಿಗೆ ತಮ್ಮ ಧರ್ಮವನ್ನ ತಿಳಿಸುತ್ತಾ ಧರ್ಮ ಉಳಿಸುವ ವಾನಪ್ರಸ್ಥ ಸಾಧುಗಳನ್ನು ಹುಟ್ಟುಹಾಕ್ತಾರೆ. ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಹಾಗೂ ಗೀತೆ ಮತ್ತು ಪುರಾಣಗಳನ್ನ, ಉಪನಿಷತ್ತುಗಳನ್ನ ಸತ್ಯ ಜ್ಞಾನದಿಂದ ಕೂಡಿದ ಪುಸ್ತಕಗಳೆಂದು ಮನವರಿಕೆ ಮಾಡಿಕೊಡ್ತಾರೆ. ಹೀಗೆ ಹಿಂದೂ ಧರ್ಮದ ಉಳಿವಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಶಂಕರರು 32 ವರ್ಷದವರಿದ್ದಾಗ ತಾವು ಬಂದಿದ್ದ ಕೆಲಸವನ್ನ ಸಂಪೂರ್ಣ ಸಾಧಿಸಿ ತಮ್ಮ 4 ಶಿಷ್ಯಂದಿರೊಂದಿಗೆ ಹಿಮಾಲಯದ ತಪ್ಪಲಿನಲ್ಲಿ ನಡೆಯುತ್ತಿದ್ದವರೇ ಒಂದು ಕ್ಷಣ ನಿಂತು ಹಿಂದಿರುಗಿ ತಮ್ಮ ಶಿಷ್ಯರನ್ನ ನೋಡ್ತಾರೆ. ತಮ್ಮೊಂದಿಗಿದ್ದ 4 ಸ್ಫಟಿಕ ಲಿಂಗಗಳನ್ನ ಅವರ ಕೈಗಿತ್ತು ಮುಂದಿನ ಕೆಲಸದ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಉಪದೇಶದಂತೆ ಮುಂದಿನ ಕಾರ್ಯಗಳಿಗೆ ಸಜ್ಜಾಗಿ ನಾನು ನಿಮ್ಮೊಂದಿಗಿರ್ತೇನೆಂದು ಹೇಳ್ತಾರೆ. ನಂತರ ಕೈಲಾಸ ಪರ್ವತ ಹತ್ತುತ್ತಾ ಸಾಗಿದವರು ಹಾಗೆ ಕಣ್ಮರೆಯಾಗ್ತಾರೆ. ಹೀಗೆ 2 ದಿನಗಳ ಬಳಿಕ ಅವರ ಶಿಷ್ಯಂದಿರಿಗೆ ಕನಸಿನಲ್ಲಿ ಸಾಕ್ಷಾತ್ ಶಿವನಾವತಾರದಲ್ಲೇ ಕಾಣಿಸಿಕೊಳ್ತಾರೆ ಶಂಕರರು. ಅದು ಒಂದೇ ಸಮಯ, ಒಂದೇ ಗಳಿಗೆ, ಒಂದೇ ದಿನ ಅವರು ದರ್ಶನ ನೀಡಿ ತಾನು ಸಾಕ್ಷಾತ್ ಶಿವನ ಅವತಾರವೇ ಎಂದು ತಿಳಿಸ್ತಾರೆ. ಹೊಡೆದು ಹಂಚಿ ಹೋಗುತ್ತಿದ್ದ ಹಿಂದೂ ಧರ್ಮದ ಸ್ಥಾಪನೆಗಾಗಿ ಬಂದವರೆಂದು ಸಾಬೀತಾಗಿತ್ತು. ಆ ಕಾಲದಲ್ಲಿ ಬೌದ್ಧ ಧರ್ಮವು ಬಹಳ ವೇಗವಾಗಿ ಹರಡ್ತಾ ಇತ್ತು. ಹಾಗಾಗಿ ಆ ಧರ್ಮವು ಭಾರತದಲ್ಲಿ ಹರಡುವುದನ್ನ ಶಂಕರರು ತಡಿತಾರೆ. ಹಿಂದೂ ಧರ್ಮದ ಪಾವಿತ್ರ್ಯತೆ ಹಾಗೂ ಹಿಂದೂಗಳ ಸಹಬಾಳ್ವೆಯ ಬಗ್ಗೆ ಸ್ಪಷ್ಟವಾದ ಅರಿವನ್ನು ಮೂಡಿಸ್ತಾರೆ. ಒಂದು ವೇಳೆ ಶಂಕರರು ಇರುತ್ತಿಲ್ಲವೆಂದಿದ್ರೆ ಬೌದ್ಧ ಧರ್ಮ ಇಡೀ ಭಾರತವನ್ನ ಆಕ್ರಮಿಸಿಕೊಂಡು ಬಿಡುತ್ತಿತ್ತು. ಇವತ್ತು ಹಿಂದೂಗಳಾಗಿ ಯಾರೊಬ್ಬನೂ ಉಳಿತಿರಲಿಲ್ಲ. ಭಾರತವೇ ಅನ್ಯ ಧರ್ಮೀಯರ ಕಪಿಮುಷ್ಟಿಯಲ್ಲಿ ತನ್ನ ಸತ್ವವನ್ನೇ ಕಳೆದುಕೊಳ್ತಾ ಇತ್ತು. ಅಂತಹ ದುಸ್ಥಿತಿ ಬರದೆ ದೇವರ ಅಸ್ತಿತ್ವ ಕಂಡುಕೊಳ್ಳುವುದಕ್ಕೆ ಮೂಲ ಕಾರಣಕರ್ತರೆ ಜಗದ್ಗುರು ಆದಿ ಶಂಕರರು. ಇವತ್ತು ನಾವೆಲ್ಲರೂ ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ಜ್ಞಾನದ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋದಕ್ಕೆ ಬುನಾದಿ ಹಾಕಿಕೊಟ್ಟವರೇ ಜಗದ್ಗುರು ಆದಿ ಶಂಕರಾಚಾರ್ಯರು. ಪ್ರತಿಯೊಬ್ಬ ಹಿಂದುವಾದವನು ಶಂಕರಾಚಾರ್ಯರನ್ನ ನೆನೆಯದೇ ಬದುಕಿದ್ರೆ ಆತನ ಜೀವನವೇ ಅಪೂರ್ಣವಾದಂತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.